ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಥಿಕ್ನೆಸ್ ಆಗಿ ಒಂದೇ ಕಲರ್ ದಾರವನ್ನು ಉಪಯೋಗಿಸ್ಕೊಂಡು ಒಂದು ಬ್ರೈಡಲ್ ಡಿಸೈನನ್ನು ತೋರಿಸ್ತಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ಬನ್ನಿ, ಈಗ ಬೇಸಿಕನ್ನು ಒಂದು ಬೇಸಿಕ್ ಲೈನ್ ಶುರು ಮಾಡಿ ನಂತರ ಬ್ರೈಡಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಶುರು ಮಾಡೋಣ. ಶುರು ಮಾಡುವಾಗ ನೋಡಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ನೀಡಲನ್ನು ಈ ರೀತಿ ಹಾಕ್ಬಿಟ್ಟು ನೋಡಿ ನೀಡಲನ್ನ ಈ ರೀತಿ ಹಾಕೋಬೇಕು. ಹಾಕಿ ಹೊರಗಡೆಯಿಂದ ಒಳಗಡೆ ದಾರನ ಎಳ್ಕೊಳ್ಳೋಣ. ನೋಡಿ ಇಲ್ಲಿ ಲಾಕ್ ಆಗಿದೆ ಅಲ್ಲ. ಈಗ ಪುನಃ ಇನ್ನೊಂದು ಸತಿ ಸಿಂಗಲ್ ಲಾಕನ್ನು ಇನ್ನೊಂದು ಸತಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೋಬೇಕು. ಕಾಣಿಸ್ತಿದೆಯಾ? ನೋಡಿ ಈ ರೀತಿ ಇಟ್ಕೊಂಡು 2 ಸತಿ ಲಾಕ್ ಮಾಡ್ಕೊಂಡ್ಮೇಲೆ ಚೈನನ್ನು ಹಾಕ್ಕೊಳ್ಳೋಣ. ಈಗ 5 ಚೈನು 1 2 3 4 5 ನೋಡಿ 5 ಚೈನನ್ನು ಹಾಕ್ಕೊಂಡಿದ್ದೀನಿ. ಈ 5 ಚೈನನ್ನು ಇದು ಎಲ್ಲಿಗೆ ಬರುತ್ತೆ ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸ್ತಿದೆಯಾ? ನೋಡಿ 5 ಚೈನ್ ಆಯ್ತಲ್ವ. ಈಗ 4 ಚೈನನ್ನು ಹಾಕೊಳ್ಳೋಣ. 1 2 3 4 ಚೈನ್ ಆದ ನಂತರ ಇದನ್ನು ಅಷ್ಟೇ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿಗೆ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಲಾಕ್ ಮಾಡಿದ್ದಾಗಿದೆ. ನೋಡಿ ಕಾಣಿಸ್ತಿದೆಯಾ? ಈಗ ಏನು ಮಾಡಬೇಕು, ಪುನಃ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ನೋಡಿ ಜಾಸ್ತಿ ಎಳಿಬಾರ್ದು. ಇದಾದ ನಂತರ ನಮಗೆ 6 ಚೈನ್ ನೋಡಿ 1 ಆರ್ಚ್ ಮಾಡೋದಕ್ಕೆ ಬೇಕಲ್ಲ, 6 ಚೈನನ್ನು ಹಾಕೊಳ್ಳೋಣ. ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು. ಕೊನೆವರೆಗೂ ವಿಡಿಯೋನ ನೋಡಿ. 1 2 3 4 5 6 ಆಯ್ತಲ್ವ. ಈಗ 6 ಚೈನ್ ಆದ ನಂತರ ನಾವೇನು ಮಾಡಬೇಕು, ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೋ ಹಾಗಿಲ್ಲ. ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿದ್ದೀವಲ್ಲ, ಇದನ್ನು ಯು ಶೇಪಲ್ಲಿ ನೋಡಿ ಇದನ್ನು ಯು ಶೇಪಲ್ಲಿ ಹಾಕ್ಕೋಬೇಕು. ಯು ಶೇಪ್ ಹಾಕಿದಾಗ ನಮಗೆ ಆರ್ಚ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಯು ಶೇಪ್ ಬೇಕು ನಮಗೆ. ಇದು ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ಯು ಶೇಪ್ ಆಯ್ತಲ್ವ. ಈಗ 4 ಚೈನ್ ಹಾಕೊಳ್ಳೋದು. 1 2 3 4 ಈ 4 ಚೈನ್ ಆದ ನಂತರ ಇದನ್ನು ಇಲ್ಲಿ ನೋಡಿ ಈ ರೀತಿ ಯು ಶೇಪಲ್ಲಿ ಬಿಟ್ಕೊಂಡು ಇದನ್ನು ಎಲ್ಲಿಗೆ ಬರುತ್ತೆ ನೋಡಿ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಪುನಃ 4 ಚೈನ್ ಆದ ನಂತರ 5 ಚೈನು 1 2 3 5 ಚೈನು 3 4 5 ಇದನ್ನು 5 ಚೈನ್ ಹಾಕೊಳ್ಳೋದು. 5 ಚೈನ್ ಹಾಕ್ಬಿಟ್ಟು ಇದನ್ನು ಎಲ್ಲಿಗೆ ಬರುತ್ತೆ ನೋಡಿ ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಪುನಃ ಇದಕ್ಕೆ ನಾವು 4 ಚೈನನ್ನು ಹಾಕ್ಕೊಳ್ಳೋದು. 1 2 3 4 ಚೈನನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 6 ಚೈನನ್ನು ಹಾಕ್ಕೋಬೇಕು. ಫುಲ್ಲು ಸೆರಗು ಪೂರ್ತಿ ಇದೇ ರೀತಿ ಬರುತ್ತೆ ಬೇಸಿಕ್ಕು. ಈಗ ನೋಡಿ 1 2 3 4 5 6 ಬಂದ ನಂತರ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೋ ಆಗಿಲ್ಲ. ಈ ರೀತಿ ಸರಿಯಾಗಿ ನೋಡಿ ಈ ರೀತಿ ನಲ್ಕೋಬೇಕು. ನಲ್ಕೊಂಡಿದ್ದಾದ ನಂತರ ಈಗ ನೋಡಿ ಯು ಶೇಪು ಇಲ್ಲಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೋಡಿ ಇದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿದ್ದಾದ ನಂತರ ಪುನಃ 4 5 4 6 ಹಾಕೊಂಡು ಹೋಗೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 4 ಚೈನ್ ಹಾಕಿ ಇಲ್ಲಿ ತೋರಿಸ್ತೀನಿ ನೋಡಿ.
4 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಬಂದು ಲಾಕನ್ನು ಮಾಡ್ಕೋಬೇಕು ನೋಡಿ. ಈಗ ಇಲ್ಲಿ ಈಗ ನೋಡಿ ಇಲ್ಲಿ 4 5 6 ಯು ಶೇಪ್ ಬರಬೇಕು. ಪುನಃ 4 5 4 ಮತ್ತು ಯು ಶೇಪಲ್ಲಿ ನಾವು 6 ಚೈನನ್ನು ಹಾಕ್ಕೊಂಡಿದ್ದೀವಿ ನೋಡಿ. 6 ಚೈನ್ ತಿರ್ಗಾ 4 ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಕೊನೆಯಲ್ಲಿ ತೋರಿಸ್ತೀನಿ ನಾನು. ಸ್ಟೆಪ್ಪಲ್ಲಿ ನೋಡಿ ಎರಡನೇ ಸ್ಟೆಪ್ಪನ್ನು ಶುರು ಮಾಡೋಣ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಇನ್ನೊಂದು ಸತಿ ಎರಡನೇ ಸ್ಟೆಪ್ ದಾರನೂ ತಂದು ಲಾಕನ್ನು ಮಾಡ್ಕೋಬೇಕು. ಎರಡನೇ ಸ್ಟೆಪ್ಪಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡಿ 4 ಚೈನು 1 2 3 4 ಚೈನನ್ನು ಹಾಕ್ಬಿಟ್ಟು ನೋಡಿ 4 ಚೈನ್ ಹಾಕಿ ಇಲ್ಲಿ ಡಬಲ್ ಇದು ಮಾಡಿದ್ವಿ ನೋಡಿ ಎಷ್ಟಾಗುತ್ತೆ ನೋಡಿ. 4 ಚೈನ್ 5 ಚೈನ್ ಆದರೆ 5 ಚೈನು ಇಲ್ವಾ ಅಂದರೆ 4 ಚೈನು ನಮಗೆ ಸಾಕಾಗತ್ತೆ. ಈಗ ನಾನು 2 ಸತಿ ಲಾಕ್ ಮಾಡಿದ್ನಲ್ಲ ಅದರೊಳಗಡೆಗೆ ಲಾಕನ್ನು ಮಾಡ್ಕೊಳ್ಳೋದು. 2 ಸಿಂಗಲ್ ಕ್ರೋಶನ ಹಾಕಿರ್ತೀನಿ ಫಸ್ಟು. ಅದರೊಳಗಡೆಯಿಂದ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು ನೋಡಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಈಗ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ. ಈಗ 4 ಚೈನ್ ಗ್ಯಾಪಲ್ಲಿ ಇದಾಯಿತು. 5 ಚೈನ್ ಗ್ಯಾಪ್ ನಾವು ಮಾಡಿದ್ವಿ ನೋಡಿ. ಈಗ ಇದಕ್ಕೆ ಒಂದು ಸತಿ ಸಿಂಗಲ್ ಕ್ರೋಶನ ಹಾಕೋತೀನಿ. ಪುನಃ ಅದರೊಳಗಡೆಯಿಂದ ತಂದು ಇನ್ನೊಂದು ಲಾಕನ್ನು ಮಾಡ್ಕೋತೀನಿ, ಇನ್ನೊಂದು ಸಿಂಗಲ್ ಕ್ರೋಶ. ಇದಾದ ನಂತರ ಸೂಜಿ ಮೇಲೆ ಒಂದು ಸತಿ ದಾರಾನ ತಗೋಬೇಕು. ತಗೊಂಡು ಇಲ್ಲಿ 6 ಚೈನ್ ಹಾಕಿದ್ವಲ್ವ 6 ಚೈನ್ ನೋಡಿ. ಈ 6 ಚೈನ್ ಹಾಕಿದ್ವಲ್ಲ ಆ 6 ಚೈನ್ ಒಳಗಡೆಯಿಂದ ದಾರಾನ ತಂದು ನೋಡಿ 2ರಲ್ಲಿ 1 2ರಲ್ಲಿ 1 ಹಾಕಿ ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದು ಕಂಬ ಆಯಿತು. ಕಂಬ ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳೋದು 1 1 2. ಈಗ 2 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಂದು ಇಲ್ಲಿ ಕಂಬ ಹಾಕಿದ್ವಿ ನೋಡಿ. ಆ ಕಂಬದ ಒಳಗಡೆಯಿಂದ ದಾರನ ತಂದು ಈಗ ನೋಡಿ ಇಲ್ಲಿ 3 ಲೂಪ್ಸ್ ಆಯಿತು. ಇದನ್ನು ಹೀಗೆ ಇಟ್ಕೋಬೇಕು. ಇಟ್ಕೊಂಡು ಪುನಃ ಸೂಜಿ ಮೇಲೆ ದಾರ ತಂದು ನೋಡಿ ಇದನ್ನು ಹೀಗೆ ಇಟ್ಕೊಳ್ಳೋಣ. 2 ಸತಿ ಆಯಿತು. ಸೂಜಿ ಮೇಲೆ ದಾರ ತಂದು ಸೇಮ್ 5 ಸತಿ ಇದೇ ರೀತಿ ಮಾಡ್ಕೋಬೇಕು. 3 ಸತಿ ಆಗಿದೆ. ಈಗ ತಿರ್ಗಾ 4ನೇ ಸತಿನೂ ಸೂಜಿ ಮೇಲೆ ದಾರ ತಂದು ಇದ್ರ ಒಳಗಡೆಯಿಂದನೇ ಹಾಕಿ ಇದನ್ನು ತಂದು ಇಲ್ಲಿ ಈ ರೀತಿ ಇಟ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಪುನಃ ಸೂಜಿ ಮೇಲೆ ದಾರ ತಂದು ಇದ್ರ ಒಳಗಡೆಯಿಂದ ಏನು ನಾವು ಕಂಬನ ಮಾಡಿರ್ತೀವಲ್ಲ ಅದರೊಳಗಡೆಯಿಂದ ಈಗ ನೋಡಿ 5 ಸತಿ ಆಗಿದೆ. ಈ 5 ಸತಿ ಆದ ನಂತರ ಈ ದಾರನ ತಗೊಂಡು ಒಂದು ಸತಿ ಇಲ್ಲಿ ನೋಡಿ ಎಲ್ಲದರೊಳಗಡೆಯಿಂದನೂ ಒಂದು ಸತಿ ತಂದು ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಈಗ ನೋಡಿ ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಇದು ಪಫ್ ಡಿಸೈನ್ ಆಗುತ್ತೆ ನೋಡಿ. ಈ ರೀತಿ ಬರುತ್ತೆ, ಕಾಣಿಸ್ತಿದೆಯಾ? ಈ ರೀತಿ ಬರುತ್ತೆ. ಪುನಃ ಸೂಜಿ ಮೇಲೆ ದಾರ ತಗೊಂಡು ನಾವು 6 ಚೈನ್ ಗ್ಯಾಪ್ಗೆ ಹೋಗಿ ಅದನ್ನು ನೋಡಿ ಸೂಜಿ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರ ತಂದು 2ರಲ್ಲೊಂದು ಒಂದು ಕಂಬನ ಮಾಡ್ಕೋಬೇಕಾಗತ್ತೆ. 2ರಲ್ಲಿ 1 2ರಲ್ಲಿ 1 ಒಂದು ಕಂಬ ಆಯಿತು. ಕಂಬ ಆದ ನಂತರ ಆ್ಯಸ್ ಇಟ್ ಈಸ್ 2 ಚೈನನ್ನು ಹಾಕ್ಬಿಟ್ಟು ತಿರ್ಗಾ ಸೂಜಿ ಮೇಲೆ ದಾರನ ತಗೊಳ್ಳೋದು. ಪುನಃ ನಾವೇನು ಕಂಬ ಮಾಡಿದ್ದೀವಲ್ಲ ಅದರೊಳಗಡೆಯಿಂದ ದಾರನ ತೆಗೆದು ಹೀಗೆ ಇಟ್ಕೋಬೇಕು. ಪುನಃ ಇದರೊಳಗಡೆಯಿಂದ ಸೂಜಿ ಮೇಲೆ ದಾರ ತಗೋಬೇಕು. ಇದರೊಳಗಡೆಯಿಂದ ದಾರನ ತಂದು ಅದನ್ನು ಹೀಗೆ ಇಟ್ಕೊಂಡು ಇದೇ ರೀತಿ 5 ಚೈನ್ 5 ಸತಿ ನೋಡಿ ಇದೇ ರೀತಿ 5 ಸತಿ ಮಾಡಿ ಇಟ್ಕೋಬೇಕಾಗತ್ತೆ. ಲಾಕ್ ಮಾಡಬಾರ್ದು. 5 ಸತಿನೂ ದಾರ ತಂದು ಅದೇ ರೀತಿ ಇಟ್ಕೋಬೇಕು. 3 ಸತಿ ಆಯಿತು. ಪುನಃ 4ನೇ ರೌಂಡ್ ಇದು. ಅದನ್ನು ಹೀಗೆ ಇಟ್ಕೊಳ್ಳೋಣ. ಇಟ್ಕೊಂಡು 5ನೇ ರೌಂಡ್ ಆಯ್ತು ನೋಡಿ. 5ನೇ ಸತಿನೂ ಸೂಜಿ ಮೇಲೆ ದಾರ ತಂದು ಒಳಗಡೆಯಿಂದ ದಾರ ಎಳ್ಕೋಬೇಕು. ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇದು ನೋಡಿ ದಾರನ ಎಳ್ಕೊಂಡು ಎಲ್ಲದರಲ್ಲೂ ಒಂದೇ ಸತಿ ದಾರನ ತಗೋಬೇಕು. ತಗೊಂಡು ಅದನ್ನು ಲಾಕನ್ನು ಮಾಡ್ಕೋಬೇಕು ನೋಡಿ. 2 ಆಯಿತು. 2 ಆದ ನಂತರ ಈಗ ಪುನಃ ಸೂಜಿ ಮೇಲೆ ದಾರ ತಗೊಂಡು 3ನೇ ಪಫ್ ಮಾಡೋದಕ್ಕೆ ಕಂಬ ಮಾಡ್ಕೊಳ್ಳೋಣ. ಫಸ್ಟು 2ರಲ್ಲೊಂದು ಹಾಕಿ 2 ಚೈನನ್ನು ಹಾಕೋಬೇಕು ನೋಡಿ. ಈ ರೀತಿ 2 ಚೈನನ್ನು ಹಾಕ್ಕೊಂಡು ಪುನಃ ಸೂಜಿ ಮೇಲೆ ದಾರ ತಂದು ಆ ದಾರನ ಹೀಗೆ ಇಟ್ಕೊಳ್ಳೋದು ನೋಡಿ. ಈ ರೀತಿ ಹೀಗೆ ಇಟ್ಕೋಬೇಕು. ಪುನಃ 2ನೇ ಸತಿನೂ ಅಷ್ಟೇ, ಕಾಣಿಸ್ತಿದೆಯಾ?
ಎರಡನೇ ಸತಿನೂ ಅಷ್ಟೇ ಇದೇ ರೀತಿ ದಾರನ ಎಳೆದಿಟ್ಕೋಬೇಕಾಗತ್ತೆ. ಪುನಃ ಮೂರನೇ ರೌಂಡಲ್ಲೂ ಅದೇ ರೀತಿ ಸೇಮ್ ನಾಲ್ಕನೇ ರೌಂಡ್ ಅದನ್ನು ಹಾಗೆ ಇಟ್ಕೊಳ್ಳೋದು. ಪುನಃ ಐದನೇ ರೌಂಡು, ಲಾಸ್ಟ್ ಐದನೇ ರೌಂಡು ಒಂದನ್ನು ಎಷ್ಟು ಹಾಕಿರ್ತೀರೋ ಎಲ್ಲನೂ ಅದೇ ಅಷ್ಟೇ ಹಾಕಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಮಾಡಬಾರ್ದು. ಈಗ ಇದಿಷ್ಟನ್ನು ನಾವು ದಾರನ ಎಲ್ಲದರೊಳಗಡೆಯಿಂದನೂ ತೆಗೆದಿಟ್ಕೋಬೇಕು. ತಗೊಂಡು ಅದನ್ನು ಲಾಕನ್ನು ಮಾಡ್ಕೊಳ್ಳೋದು. ನೋಡಿ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ನೋಡಿ ಈ ರೀತಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇದನ್ನು ಎರಡರಲ್ಲೊಂದು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ 2 ಚೈನ್ಸ್ ಆ್ಯಸ್ ಇಟ್ ಈಸ್ ನೋಡಿ ಈ ರೀತಿ 2 ಚೈನನ್ನು ಮಾಡ್ಕೋಬೇಕು. ನೋಡಿ ಹಿಂಗಾದಾಗ ಬಿಟ್ಬಿಟ್ಟು ಎಲ್ಲ ದಾರನೂ ಬರಬೇಕು. ಆ ರೀತಿ ಮಾಡಿಟ್ಕೊಂಡು 2 ಚೈನ್ ಆಯ್ತಲ್ವ. ಈಗ ಸೂಜಿ ಮೇಲೆ ದಾರನ ತಂದು ನಾವು ಕಂಬ ಮಾಡಿದ್ವಲ್ಲ ಆ ಕಂಬದೊಳಗಡೆಯಿಂದ ಹಾಕಿ ಪುನಃ ಎರಡನೇದು ಅದೇ ರೀತಿ ಹಾಕಬೇಕು. ಮೂರನೇದು ಅಷ್ಟೇ, ಮೂರನೇದು ಅದೇ ರೀತಿ ಹಾಕ್ಕೋಬೇಕು. ಮೂರನೇ ರೌಂಡನ್ನು ಇದೇ ರೀತಿ ಹಾಕ್ಕೊಂಡು ನಾಲ್ಕನೇದು ನೋಡಿ 4ನೇ ರೌಂಡ್ನು ಅಷ್ಟೇ ಅದನ್ನೇ ಹಾಗೆ ಇಟ್ಕೊಳ್ಳೋದು. 5ನೇ ರೌಂಡು ಅಷ್ಟೇ ಸೇಮ್ ಒಂದನ್ನು ಯಾವ ರೀತಿ ಮಾಡಿರ್ತೀವಲ್ಲ ಸೇಮ್ ಅದೇ ರೀತಿಯೇ ಬರುತ್ತೆ. ಈ 5 ಆದ ನಂತರ ಎಲ್ಲದರಿಂದ ಒಂದು ದಾರನ ಒಳಗಡೆಯಿಂದ ತೆಗೆದು ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಈಗ ಅದನ್ನು ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಈಗ ಒಂದು ಕಂಬನ ಮಾಡ್ಕೊಳ್ಳೋಣ. ಈ ಕಂಬನ ಮಾಡ್ಕೊಂಡು ಪುನಃ 2 ಚೈನನ್ನು ಹಾಕಿ 1 2 ತಿರ್ಗಾ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಳ್ಳೋದು, ಅದನ್ನು ಹಾಗೆ ಇಟ್ಕೊಳ್ಳೋದು. ಪುನಃ 2ನೇ ಸತಿ ಸೂಜಿ ಮೇಲೆ ದಾರನ ತಗೊಂಡು ಅದನ್ನು ಹಾಗೆ ಇಟ್ಕೊಳ್ಳೋದು. ಪುನಃ 3ನೇದು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಅದನ್ನು ಹಾಗೆ ಇಟ್ಕೊಂಡು 4ನೇ ರೌಂಡು ಸೇಮ್ ಸ್ಟೆಪ್ಪು. ಪುನಃ 5ನೇ ರೌಂಡು ಅಷ್ಟೇ ಸೂಜಿ ಮೇಲೆ ದಾರನ ತಗೊಳ್ಳೋದು. ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ಈಗ ಇದೆಲ್ಲ ದಾರನ ತಂದು ಎಲ್ಲಾದರೂ ಓಲಿಂದನೂ ಒಂದು ಸತಿ ಈಚೆ ದಾರನ ತಗೊಳ್ಳೋದು. ನೋಡಿ ಈ ರೀತಿ ತಗೊಂಡಾದ ನಂತರ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈಗ ನೋಡಿ 5 ಪಫ್ ಆಗಿದೆ. 1 2 3 4 5. ಈಗ ನಾವು 4 ಚೈನ್ ಗ್ಯಾಪ್ ಏನಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಇದನ್ನು ಲಾಕ್ ಮಾಡಿದ್ರೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಮುಂದೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಈಗ ನೋಡಿ 5 ಆಯ್ತಲ್ವ, ಲಾಕ್ ಆಯಿತು. ಲಾಕ್ ಆದ ನಂತರ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳೋದು. ಟರ್ನ್ ಮಾಡ್ಕೊಂಡು ಡಿಸೈನ್ ಯಾವ ರೀತಿ ತಗೊಂಡು ಹೋಗೋದು ಅಂತ ತೋರಿಸ್ತೀನಿ. ಈಗ ನೋಡಿ 3 ಚೈನನ್ನು ಹಾಕೊಳ್ಳೋಣ. ಟರ್ನ್ ಮಾಡ್ಕೋಬೇಕು ಹಿಂದಕ್ಕೆ. ಟರ್ನ್ ಮಾಡ್ಕೊಂಡಿದ್ದಾದ ನಂತರ 1 2 3 ಈ 3 ಚೈನ್ ಆದ ನಂತರ ಇಲ್ಲಿ ನೋಡಿ ಈ ಪಫ್ಗೂ ಮಧ್ಯೆ ಇದೆಯಲ್ಲ ಆ ಮಧ್ಯದಲ್ಲಿ ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಪುನಃ 3 ಚೈನ್ 1 2 3 ಚೈನನ್ನು ಹಾಕ್ಬಿಟ್ಟು ಪುನಃ ಅಷ್ಟೇ ಇಲ್ಲಿ 2 ಮಧ್ಯದಲ್ಲಿ ಹೋಗಿ ಅದನ್ನು ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಆದ ನಂತರ ತಿರ್ಗಾ 3 ಚೈನ್ಸ್ 1 2 3 ಚೈನನ್ನು ಹಾಕ್ಬಿಟ್ಟು ಪುನಃ ಈ 2 ಮಧ್ಯೆ ಏನಿದೆಯಲ್ಲ ಈ 2 ಮಧ್ಯೆ ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಪುನಃ 3 ಚೈನ್ 1 2 3 ಈ 3 ಚೈನನ್ನು ಹಾಕ್ಬಿಟ್ಟು ಇಲ್ಲಿ ಈ 2 ಮಧ್ಯೆ ಏನಿದೆ ಈ 2 ಮಧ್ಯೆ ಹೋಗ್ಬಿಟ್ಟು ಇದಕ್ಕೂ ಈ ರೀತಿ ಲಾಕನ್ನು ಮಾಡ್ಕೋಬೇಕು. ಪುನಃ 3 ಚೈನನ್ನು ಹಾಕ್ಬಿಟ್ಟು 2 3 ಚೈನನ್ನು ಹಾಕ್ಬಿಟ್ಟು ಇದನ್ನು ಎಲ್ಲಿಗೆ ಲಾಕ್ ಮಾಡಬೇಕಂದ್ರೆ ಈಗ ನೋಡಿ ಇಲ್ಲಿ 2 ಮಧ್ಯದಲ್ಲಿ ನಾವು ಚೈನ್ಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಈಗ ನಾವು 2 ಚೈನನ್ನು ಹಾಕೊಳ್ಳೋಣ. 2 ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ಬಟ್ಟೆಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಇದನ್ನು
ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಡಿಸೈನನ್ನು ಈಗ ಟರ್ನ್ ಮಾಡ್ಕೊಳ್ಳೋಣ. ಈಗ ಟರ್ನ್ ಮಾಡ್ಕೊಂಡ್ಮೇಲೆ ನಾವು ಈಗೇನು 2 ಚೈನ್ ಹಾಕಿ ಮಾಡಿದ್ವಲ್ಲ, ಲಾಕ್ ಮಾಡಿದ್ವಲ್ಲ, ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಈ 3 ಚೈನ್ ಗ್ಯಾಪ್ ಏನಿದೆಯಲ್ಲ ಆ 3 ಚೈನ್ ಗ್ಯಾಪಲ್ಲಿ ನಾವು ಕಂಬನ ಮಾಡ್ಕೊಂಡು ಹೋಗೋಣ ನೋಡಿ. 2ರಲ್ಲೊಂದು 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 ಆದಮೇಲೆ ಪುನಃ ಸೂಜಿ ಮೇಲೆ ದಾರ ತಗೋಬೇಕು. ಪುನಃ ಇಲ್ಲಿಂದ 2ರಲ್ಲೊಂದು, ಪುನಃ 2ರಲ್ಲೊಂದು, ಪುನಃ ಇನ್ನೊಂದು ಸತಿ ಸೂಜಿ ಮೇಲೆ ದಾರನ ತಗೊಳ್ಳೋದು. ತಗೊಂಡಿದ್ದಾದ ನಂತರ ಇದಕ್ಕೆ 2ರಲ್ಲೊಂದು 2ರಲ್ಲೊಂದು ಹಾಕಿ ಈಗ ನೋಡಿ ಇದಕ್ಕೆ ಒಂದು ಚೈನನ್ನು ಹಾಕ್ಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಸೆ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಕಾಣಿಸ್ತಿದೆಯಾ, ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಲಾಕ್ ಮಾಡಿ ಪುನಃ ಒಂದು ಚೈನನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಒಂದು ಚೈನನ್ನು ಹಾಕಿ ಪುನಃ ಸೂಜಿ ಮೇಲೆ ದಾರನ ತಗೊಂಡು ಇಲ್ಲಿ ನಾನು 4 ಚೈನನ್ನು ಮಾಡ್ತಿದ್ದೀನಿ. ಹಿಂದೆ ನಾನು ಡಬಲ್ 2 ಚೈನನ್ನು ಹಾಕಿದ್ದನ್ನು ಒಂದು ಕಂಬವಾಗಿ ಕನ್ಸಿಡರ್ ಮಾಡಿದ್ದೆ, ಅದಕ್ಕೆ 3 ಚೈನನ್ನು ಹಾಕಿದ್ದೆ. ಈಗ ನಾನು ಇದು 3 ಚೈನ್ ಗ್ಯಾಪಲ್ಲಿ 4 ಕಂಬಗಳನ್ನ ಹಾಕೋತೀನಿ. 2ರಲ್ಲೊಂದು ಪುನಃ 2ರಲ್ಲೊಂದು, ಇದನ್ನು ಅಷ್ಟೇ ಪುನಃ ತಗೊಳ್ಳೋದು. 2ರಲ್ಲೊಂದು 2ರಲ್ಲೊಂದು, ಪುನಃ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲೊಂದು ಮಾಡೋದು, ಪುನಃ 2ರಲ್ಲಿ ಒಂದು ಮಾಡೋದು. ಈಗ 4 ಕಂಬ ಆಗಿದೆ. ಪುನಃ ಒಂದು ಚೈನನ್ನು ಹಾಕ್ಬಿಟ್ಟು ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಆ ಸಿಂಗಲ್ ಕ್ರೋಶೆಗೆ ಇದನ್ನು ಲಾಕ್ ಮಾಡಿಕೊಂಡು ಪುನಃ ಇಲ್ಲಿ ಒಂದು ಚೈನನ್ನು ಹಾಕಿ ನೋಡಿ, ಒಂದು ಚೈನನ್ನು ಹಾಕಿ ಇಲ್ಲಿ 3 ಚೈನ್ ಗ್ಯಾಪಲ್ಲಿ ನಾವು ಸೂಜಿ ಮೇಲೆ ದಾರ ತಂದು ಕಂಬಗಳನ್ನ ಹಾಕೊಂಡು ಹೋಗೋದು. ಒಂದು, ಪುನಃ ಸೂಜಿ ಮೇಲೆ ದಾರ ತಂದು 2, ಪುನಃ ಸೂಜಿ ಮೇಲೆ ದಾರನ ತಂದು 3, ಪುನಃ ಸೂಜಿ ಮೇಲೆ ದಾರನ ತಂದು 4, 2ರಲ್ಲೊಂದು 2ರಲ್ಲೊಂದು ಮಾಡಿ ಪುನಃ ಒಂದು ಚೈನ್ ಹಾಕಿ ಈಗ ಏನು ನಾವು 2 ಪಫ್ಗಳ ಮಧ್ಯದಲ್ಲಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಂಡು ಪುನಃ ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ತಂದು ಪುನಃ 3 ಚೈನ್ ಗ್ಯಾಪಲ್ಲಿ ಇದನ್ನು 2ರಲ್ಲೊಂದು 2ರಲ್ಲೊಂದು ನೋಡಿ 2ರಲ್ಲೊಂದು ಗ್ಯಾಪನ್ನು ಕಂಬನ ಮಾಡ್ಕೋಬೇಕು. ಈ ಗ್ಯಾಪ್ ಒಳಗಡೆ ನೋಡಿ 2ರಲ್ಲಿ ಒಂದು, ಎಲ್ಲ ಒಂದೇ ಹೈಟಲ್ಲಿ ಬರಬೇಕಾಗತ್ತೆ. ಒಂದೇ ಹೈಟಲ್ಲಿ ಬಂದಾಗ ತುಂಬ ಚೆನ್ನಾಗಿ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ 2ರಲ್ಲೊಂದು 2ರಲ್ಲೊಂದು ಎಷ್ಟಾಯಿತು, 1 2 3 4 ಕಂಬಗಳನ್ನ ಹಾಕಿ ಒಂದು ಚೈನನ್ನು ಹಾಕಿ ಒಂದು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ಲಾಕ್ ಮಾಡಿದ್ವಿ ನೋಡಿ 2 ಪಫ್ಗಳ ಮಧ್ಯೆ ಇಲ್ಲಿಗೆ ತಂದು ಪುನಃ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿದ್ದಾದ ನಂತರ ಪುನಃ ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರನ ತಂದು ಈ 3 ಚೈನ್ ಗ್ಯಾಪ್ ಏನಿತ್ತಲ್ಲ ತಂದು ಇಲ್ಲಿ 2ರಲ್ಲೊಂದು 2ರಲ್ಲೊಂದು ಪುನಃ ಇದನ್ನು ತಂದು ಅದೇ ಗ್ಯಾಪ್ ಒಳಗಡೆ ಹಾಕಿ ಈಗ ಇದಾದ ನಂತರ ಇಲ್ಲಿ 4 ಚೈನ್ ಲಾಕ್ ಇತ್ತಲ್ಲ ಆ ಲಾಕ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಇದನ್ನು ಲಾಕ್ ಮಾಡಿ ಪುನಃ ಇಲ್ಲಿ ನಮಗೆ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನೋಡ್ಕೊಂಡು ಎಷ್ಟು ಚೈನ್ ಬರುತ್ತೆ, 4 ಸಾಕಾದರೆ 4 ಇಲ್ಲಾಂದರೆ 5 ಸಾಕಾದರೆ 5 ಚೈನನ್ನು ಹಾಕ್ಬಿಟ್ಟು ತೋರಿಸ್ತೀನಿ.
ಈಗ ಇಲ್ಲಿಗೆ ಅದೇ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋದು ನೋಡಿ, ಇಲ್ಲಿ ಅದಕ್ಕೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇದು 4 ಚೈನ್ ಬರುತ್ತಲ್ಲ, 4 ಚೈನ್ಗೆ ಏನು ಮಾಡಬೇಕು, ಆ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶನ ಹಾಕೊಳ್ಳೋದು. ಒಂದು ಸತಿ 2 ಟೈಮ್ಸ್ ಹಾಕಬೇಕಾಗತ್ತೆ ನೋಡಿ, ಈ ರೀತಿ 2 ಟೈಮ್ಸ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹಾಕ್ಬಿಟ್ಟು ಅದಕ್ಕೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಎರಡರಲ್ಲೊಂದು ಪುನಃ 2 ಚೈನನ್ನು ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಪುನಃ ಇದಕ್ಕೆ ಇದೇ ರೀತಿ ಇಟ್ಕೋಬೇಕು. ಪುನಃ 2ನೇ ಸತಿನೂ ಅಷ್ಟೇ ಅದನ್ನು ಆ ರೀತಿನೇ ಎಳೆದಿಟ್ಕೊಳ್ಳಿ. 3ನೇ ಸತಿನೂ ಅಷ್ಟೇ ನೋಡಿ, ಈ ರೀತಿ 4ನೇ ಸತಿ ನೋಡಿ, 4 ಈಗ 5. 5ನೇ ಸತಿ ಆದ ನಂತರ ಇದನ್ನು ಎಳೆದು ಈ ರೀತಿ ಒಂದೇ ಸತಿ ಇದನ್ನೆಲ್ಲ ಲಾಕ್ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ಲಾಕನ್ನು ಮಾಡ್ಕೊಂಡು ಇದನ್ನು ತಗೊಂಡು ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಸನ್ನು ಹಾಕಿ ಈಗ 2 ಚೈನ್ಸ್ ಅಲ್ಲ, ಈಗ ಈ ಸೂಜಿ ಮೇಲೆ ದಾರ ತಗೊಂಡು ಕಂಬ ಮಾಡ್ಕೋಬೇಕು. ಆಮೇಲೆ ನಾವು 2 ಚೈನನ್ನು ಮಾಡ್ಕೊಳ್ಳೋದು. ಸೂಜಿ ಮೇಲೆ ದಾರ ತಂದು ಅದನ್ನು ಒಂದು ಕಂಬ ಮಾಡ್ಕೋಬೇಕು. ಈಗ 2 ಚೈನ್ಸನ್ನು ಹಾಕಿ ಸೂಜಿ ಮೇಲೆ ದಾರ ತಂದು 1 2 3 4 ನೋಡಿ, 5 ಆಯಿತು. ಈಗ ಎಲ್ಲ ದಾರನ ಇಟ್ಕೊಂಡು ಎಲ್ಲದರೊಳಗಡೆಯಿಂದನೂ ದಾರನ ಈಚೆಗೆ ತಗೋಬೇಕು ನೋಡಿ. ಈ ರೀತಿ ಈಚೆಗೆ ತಗೊಂಡು ಅದನ್ನು ಲಾಕ್ ಮಾಡ್ಕೊಳ್ಳೋದು ನೋಡಿ. ದಾರ ತಗೊಂಡು ಅದನ್ನು ಒಟ್ಟಿಗೆ ಲಾಕ್ ಮಾಡ್ಕೊಂಡ್ರೆ ಪಫ್ ಡಿಸೈನ್ ಆಗುತ್ತೆ. ಈಗ ಸೂಜಿ ಮೇಲೆ ದಾರನ ತಗೊಳ್ಳೋದು. ಇದೇ ರೀತಿ 5 ಪಫ್ಗಳನ್ನು ಮಾಡ್ಕೊಳ್ಳೋದು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಎರಡರಲ್ಲೊಂದು ಮಾಡ್ಕೊಂಡು 2 ಚೈನನ್ನು ಹಾಕೊಳ್ಳೋಣ. 1 2 ಚೈನನ್ನು ಹಾಕಿ ಸೂಜಿ ಮೇಲೆ ದಾರ ತಂದು ಹೇಳಿದ್ನಲ್ಲ, ಈ ಮಧ್ಯೆ ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪಲ್ಲಿ ನೋಡಿ 1 2 3 4 5 ಆಯಿತು. 5 ಒಳಗಡೆಯಿಂದನೇ ದಾರ ಫುಲ್ಲು ಒಳಗಡೆಯಿಂದನೂ ಒಂದು ದಾರನ ತಂದು ನೋಡಿ, ಬಂತು ದಾರ. ಈ ದಾರನ ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಈ ದಾರದ ಒಳಗಡೆಯಿಂದ ದಾರನ ತಂದು ಇದನ್ನು ಲಾಕ್ ಮಾಡಿ ನೋಡಿ. ಈ 5 ಒಳಗಡೆಯಿಂದನೂ ದಾರನ ಈಚೆ ಎಳ್ಕೊಳ್ಳೋಣ. ಈಚೆ ಎಳ್ಕೊಂಡಿದ್ದಾದ ನಂತರ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಪುನಃ ಸೂಜಿ ಮೇಲೆ ದಾರ ತಂದು ಈ 6 ಚೈನ್ ಒಳಗೆ 5 ಪಫನ್ನು ನಾವು ಮಾಡ್ಕೋಬೇಕಾಗತ್ತೆ ನೋಡಿ. ಇದೇ ರೀತಿ ನಾನು 5 ಪಫ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಈಗ ನೋಡಿ, 5 ಪಫ್ ಆದಮೇಲೆ 4 ಚೈನ್ ಹಾಕಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಇದನ್ನು ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡ್ಕೊಂಡಾದ ನಂತರ ಇದಕ್ಕೆ
3 ಚೈನನ್ನು ಹಾಕ್ಬಿಟ್ಟು ಈಗ ಮೊದಲು ಆರ್ಚ್ ಹೇಗೆ ಮಾಡಿದ್ವೋ ಅದೇ ರೀತಿ 3 ಚೈನನ್ನು ಹಾಕ್ಬಿಟ್ಟು 2 ಪಫ್ಗಳ ಮಧ್ಯೆ ಇದನ್ನು ಲಾಕ್ ಮಾಡ್ಕೋತೀನಿ. ನೋಡಿ ಇಲ್ಲಿ 2 ಪಫ್ಗಳ ಮಧ್ಯೆ ಲಾಕ್ ಮಾಡ್ಕೊಳ್ಳೋದು. ಪುನಃ 3 ಚೈನ್ 1 2 3 ಚೈನನ್ನು ಹಾಕ್ಬಿಟ್ಟು ಪುನಃ ಈ 2 ಪಫ್ಗಳ ನಡುವೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಪುನಃ 3 ಚೈನ್ 1 2 3 ನೋಡಿ ಎಲ್ಲ ದಾರನೂ ಎತ್ಕೋಬೇಕು. ಎತ್ಕೊಂಡು 3 ಚೈನ್ ಮತ್ತು 2 ಪಫ್ಸ್ಗಳ ಮಧ್ಯೆ ಲಾಕ್ ನೋಡಿ. ಈಗ 3 ಚೈನ್ 1 2 3 ಚೈನನ್ನು ಹಾಕಿ ಈ 2 ಮಧ್ಯ ಪಫ್ಸ್ಗಳ ಮಧ್ಯೆ ಲಾಕನ್ನು ಮಾಡಿ ನೋಡಿ ಇಲ್ಲ ಲಾಕನ್ನು ಮಾಡ್ಕೊಳ್ಳೋದು. ಪುನಃ 3 ಚೈನ್ 1 2 3 ಹಾಕಿ ಈ ಚೈನ್ ಏನಿದೆಯಲ್ಲ ಇದ್ರ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಲಾಕನ್ನು ಮಾಡಿ ಈಗ ನೋಡಿ ಈಗ ಇದನ್ನು ಟರ್ನ್ ಮಾಡ್ಕೊಂಡು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ. ಒಂದೇ ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ ಇದು. ಪುನಃ ಈಗ ಇದಕ್ಕೆ ಈಗ ಇದು ಲಾಕ್ ಆಯ್ತಲ್ವ, ಲಾಕ್ ಆದ ನಂತರ ಇಲ್ಲಿ 2 ಚೈನನ್ನು ಹಾಕಬೇಕು. 2 ಚೈನನ್ನು ಹಾಕಿ ಪುನಃ ಇಲ್ಲಿ ಏನಿದೆಯಲ್ಲ ಈ ಸಿಂಗಲ್ ಕ್ರೋಶ, ಆ ಕ್ರೋಶಕ್ಕೆ ಸಿಂಗಲ್ ಕ್ರೋಶಗೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದ ನಂತರ ಟರ್ನ್ ಮಾಡ್ಕೊಳ್ಳೋದು. ಟರ್ನ್ ಮಾಡ್ಕೊಂಡು ಈಗ ಇದೊಂದು ಕಂಬ ಅಂತ ಕನ್ಸಿಡರ್ ಮಾಡೋಣ. ಮಾಡಿ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಂಡು ಹೋಗೋಣ. ಈಗ ಇದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ನಾವು ಈ 3 ಚೈನ ಗ್ಯಾಪಲ್ಲಿ 3 ಕಂಬಗಳನ್ನ ಮಾತ್ರ ಹಾಕೊಳ್ಳೋದು. ಅಲ್ಲಿಗೆ 4ಕ್ಕೆ ಸರಿ ಹೋಗುತ್ತೆ. ಇನ್ನು ಮಿಕ್ಕ 3 ಚೈನ್ ಗ್ಯಾಪಲ್ಲಿ 4 ಕಂಬಗಳನ್ನ ಹಾಕೊಂಡು ಹೋದರೆ ಇದು ಮುಗಿಯುತ್ತೆ. ನೋಡಿ ತುಂಬಾ ಚೆನ್ನಾಗಿ ಥಿಕ್ನೆಸ್ಸಲ್ಲಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಆಗುತ್ತೆ. ನೋಡಿ 3 ಆಯಿತು. ಈಗೇನು ಮಾಡಬೇಕು, ಒಂದು ಚೈನನ್ನು ಹಾಕ್ಬಿಟ್ಟು ಇಲ್ಲಿ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕಿ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ನಾವು ಲಾಕನ್ನು ಮಾಡಿದ್ವಲ್ಲ ಅದರೊಳಗಡೆನೇ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದ ನಂತರ ಕಾಣಿಸ್ತಿದೆಯಾ, ಪುನಃ ಸಿಂಗಲ್ ಕ್ರೋಶೆನ ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಒಂದು ಚೈನು ಇಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಪುನಃ ಸೂಜಿ ಮೇಲೆ ದಾರ ತಂದು ಈ 3 ಗ್ಯಾಪ್ ಏನಿದೆಯಲ್ಲ ಆ 3 ಗ್ಯಾಪ್ಗೆ 4 ಕಂಬಗಳನ್ನ ಹಾಕ್ಕೊಳ್ಳೋದು. 1 2 ಒರೆಸಿತಾ ನೋಡಿ ಈ ರೀತಿ 2 ಕಂಬ ಆಯಿತು. ಸೂಜಿ ಮೇಲೆ ದಾರ ತಂದು 3ನೇ ಕಂಬನ ಮಾಡ್ಕೊಳ್ಳೋಣ. ಪುನಃ ಸೂಜಿ ಮೇಲೆ ದಾರ ತಂದು ಇಲ್ಲಿ 4ನೇ ಕಂಬ ಮಾಡಿ ಒಂದು ಚೈನನ್ನು ಹಾಕಿ ಈ ಸಿಂಗಲ್ ಕ್ರೋಶೆ ಏನಿದೆ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು ಪುನಃ ಒಂದು ಚೈನ್ ಹಾಕಿ ಕಂಬನ ಶುರು ಮಾಡ್ಕೊಳ್ಳೋದು. ನೋಡಿ ಪುನಃ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತಗೊಂಡು 3 ಚೈನ್ ಒಳಗಡೆಯಿಂದ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶನ ಇದ್ರೊಳಗಡೆಯಿಂದ ಮಾಡ್ಕೊಳ್ಳೋದು. ನೋಡಿ 2 3 4 ನೋಡಿ ಇಲ್ಲಿ 4 ಸಿಂಗಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಒಂದು ಚೈನ್ ಹಾಕ್ಬಿಟ್ಟು ಒಂದು ಚೈನ್ ಹಾಕಿ ಇದು ಏನು ಸಿಂಗಲ್ ಕ್ರೋಶಕ್ಕೆ ನಾವು ಲಾಕ್ ಮಾಡಿದ್ವಿ ಅಲ್ಲ ಹಿಂದಿನ 3 ಚೈನ್ ಹಾಕುವಾಗ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಒಂದು ಸಿಂಗಲ್ ಚೈನ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಈ 3 ಚೈನ ಗ್ಯಾಪಲ್ಲಿ 4 ಡಬಲ್ ಕ್ರೋಶ
1 2 3 4 ಹಾಕಿ ಒಂದು ಚೈನ್ ಹಾಕಿ ನೋಡಿ ಇಲ್ಲಿ ಈ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಸಿಂಗಲ್ ಕ್ರೋಶೆಗೆ ಹಾಕಿ ಲಾಕ್ ಮಾಡ್ಕೋಬೇಕು, 3 ಚೈನ್ ಗ್ಯಾಪ್ಗೆ ಹಾಕಬಾರ್ದು. ಈಗ ಇದಾದ ನಂತರ ಒಂದು ಚೈನನ್ನು ಹಾಕಿ ಪುನಃ ಒಂದು ಚೈನನ್ನು ಹಾಕಿ ಈಗ 3 ಚೈನ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೋತೀನಿ. 1 2 3 4 ಚೈನನ್ನು ಹಾಕಿ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಬಿಟ್ಟು ಈಗ ನೋಡಿ 4 ಚೈನ ಗ್ಯಾಪ್ ಏನು ಬಂದಿತ್ತಲ್ಲ ಇಲ್ಲಿ ಇದಕ್ಕೆ ಲಾಕನ್ನು ಮಾಡ್ಕೋತೀನಿ. ನೋಡಿ ಇಲ್ಲಿ ಇದಕ್ಕೆ ಲಾಕ್ ಮಾಡ್ಕೊಂಡಿದ್ರಾಯಿತು. ಎರಡು ಆರ್ಚು ಮುಗಿದಿದೆ. ಈಗ ಆ್ಯಸ್ ಇಟ್ ಈಸ್ ನಾವು ನೋಡಿ ಇದು ಲಾಕ್ ಆದ ನಂತರ ಇದು ಈ ರೀತಿ ಕಾಣಿಸುತ್ತೆ. 2 ಆರ್ಚು ಇದೇ ರೀತಿ ಬಂತು. ಎಷ್ಟು ಥಿಕ್ನೆಸ್ ಆಗಿ ಕಾಣ್ತಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮುಂದೆನೇ ಇದೇ ರೀತಿ ಫುಲ್ಲು ಎಲ್ಲನೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇದನ್ನು ಯಾವ ರೀತಿ ಲಾಸ್ಟಲ್ಲಿ ಯಾವ ರೀತಿ ಬಂತು ಅಂತ ನಾನು ಎಲ್ಲ ಆದಮೇಲೆ ತೋರಿಸ್ತೀನಿ. ತುಂಬ ನೀಟಾಗಿ ಆರ್ಚು ಕೂರುತ್ತೆ. ಅದು ಥಿಕ್ನೆಸ್ ಆಗಿ ಬರೋದ್ರಿಂದ ಆರ್ಚು ನೀಟಾಗಿ ಕೂರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 5 ಚೈನ ಗ್ಯಾಪ್ಗೆ 5 ಚೈನ್ ಹಾಕೋದು, ಲಾಕ್ ಮಾಡ್ಕೊಂಡು ಇಲ್ಲಿ ಆರ್ಚ್ ಚೈನ್ ಇರುವಂಥ ಗ್ಯಾಪಲ್ಲಿ ನಾವು ಆರ್ಚನ್ನು ಮಾಡ್ಕೊಂಡು ಹೋಗೋದು. ಇದನ್ನು ಫುಲ್ ಆದ ನಂತರ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ನೀವು ಪ್ರಾಕ್ಟೀಸ್ ಮಾಡಿ, ತುಂಬಾ ಡಿಸೈನ್ ಚೆನ್ನಾಗಿದೆ. ನೋಡಿ ಫಿನಿಶಿಂಗ್ ಆದಮೇಲೆ ಎಲ್ಲ ಫೈನಲ್ ಲುಕ್ಕು ಈ ರೀತಿ ಇದೆ. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಲ್ಯಾಕಲ್ಲಿ ನಾನು ಕುಚ್ಚನ್ನು ಕಟ್ಟಿರುವಂಥದ್ದು, ಮತ್ತು ಥ್ರೆಡ್ ನೋಡ್ಬೋದು, ಜೆರಿ ಥ್ರೆಡ್ಡಲ್ಲಿ ನಾನು ಸಿಲ್ವರೇ ಬಳಸಿದ್ದೀನಿ. ಇಲ್ಲೆಲ್ಲೂ ಗೋಲ್ಡ್ ಇಲ್ಲ ಈ ಸ್ಯಾರಿಯಲ್ಲಿ ನೋಡ್ಬೋದು. ಸ್ಯಾರಿ ಡಿಸೈನರ್ ಸ್ಯಾರಿ ಆಗಿದೆ, ತುಂಬ ಗ್ರ್ಯಾಂಡಾಗಿದೆ. ಇದು ಬಂದು ಪಲ್ಲು ನೋಡಿ ಈ ರೀತಿ ಇದೆ. ಅದಕ್ಕೆ ಹೊಂದ್ಕೊಳ್ಳುವಂತೆ ನಾನು ಬ್ರೈಡಲ್ಲಾಗಿ ಈ ಥರ ಡಿಸೈನನ್ನು ನಾನು ವರ್ಕ್ ಮಾಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕ್ರೋಸ ಕುಚ್ಚು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಷ್ಟು ಥಿಕ್ನೆಸ್ ಆಗಿರೋದ್ರಿಂದ ಎಲ್ಲೂ ಸ್ವಲ್ಪನೂ ಸುಕ್ಕು ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನ್ ತುಂಬಾ ಈಸಿಯಾಗಿದೆ, ನೋಡೋದಕ್ಕಷ್ಟೇ. ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ 2 ಸತಿ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ನಾನು ಚೆನ್ನಾಗಿದೆ ಅಂತ ಹೇಳೋ ಬದಲು ನೀವು ವಿಡಿಯೋನ ನೋಡಿ ಕಮೆಂಟಲ್ಲಿ ತಿಳಿಸ್ಬೇಕು ಹೇಗಿದೆ ಡಿಸೈನ್ ಅಂತೇಳಿ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಆದಷ್ಟು ವಿಡಿಯೋನ ಇಷ್ಟ ಇರುವಂಥ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಹೊಸದಾಗಿ ನೋಡ್ತಾ ಇರುವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ವೀಡಿಯೋಸ್ಗಳಿಗಾಗಿ, ಎಲ್ಲ ರೀತಿ ಅಂದರೆ ಕ್ರೋಸ ಆಗ್ಬೋದು, ಆರಿ ವರ್ಕ್ ಆಗ್ಬೋದು, ಜೊತೆಗೆ ಟೈಲರಿಂಗ್ ಆಗ್ಬೋದು, ಪ್ರತಿಯೊಂದು ಅವೈಲಬಲ್ ಇದೆ ನಮ್ಮ ಚಾನಲಲ್ಲಿ. ಏನಾದರೂ ನಿಮಗೆ ಕ್ರೋಸ ಕುಚ್ಚಲ್ಲಿ ಆದರೆ ಯಾವುದ್ರಲ್ಲೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸ್ಬೋದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋದ ನೋಡಿ ಕೊನೆವರೆಗೂ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ವಿಡಿಯೋನ ಮುಗಿಸೋಣ ಅಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.